ಎಸ್ ನಮಸ್ತೆ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಉಚಿತ ಗ್ಯಾಸ್ ಕನೆಕ್ಷನ್ ಅನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಗೆಳೆಯರೆ, ನಾನು SK, ನೀವು ನೋಡ್ತಾ ಇರೋದು SK ಟೆಕ್ ಯೂಟ್ಯೂಬ್ ಚಾನಲ್ ಅನ್ನು. ಇನ್ನೂವರೆಗೆ ನನ್ನ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಏಕೆಂತಂದ್ರೆ ಈ ತರದ ಹೊಸ ಹೊಸ ವಿಡಿಯೋಸ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅದರದೊಂದು ನೋಟಿಫಿಕೇಶನ್ ಅನ್ನು ಬರೋಗೋಸ್ಕರ ನೀವು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಗೆಳೆಯರೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ದಲ್ಲಿ ಉಜ್ವಲ ಸ್ಕೀಮ್ ಅಂತೇಳಿ ಟೈಪ್ ಮಾಡಿ. ಉಜ್ವಲ ಸ್ಕೀಮ್ ಅಂತೇಳಿ ಟೈಪ್ ಮಾಡಿದ ನಂತರ ಇಲ್ಲಿ PMUY ಹೋಮ್ ಅಂತೇಳಿ ಬಂದಿರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಈ ಥರ ಒಂದು ಉಜ್ವಲ ಯೋಜನೆಯ ಒಂದು ಪೋರ್ಟಲ್ ಅನ್ನು ಓಪನ್ ಆಗುತ್ತೆ. ಈ ಥರ ವೆಬ್ಸೈಟ್ ಇದೆ, ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಅಪ್ಲೈ ಫಾರ್ ನ್ಯೂ ಉಜ್ವಲ 2.0 ಕನೆಕ್ಷನ್ ಅಂತೇಳಿ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಈ ಥರ ಒಂದು ಡೀಟೇಲ್ಸ್ ಅನ್ನು ಓಪನ್ ಆಗುತ್ತೆ. ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಟು ಅವೈಲ್ ಕನೆಕ್ಷನ್ ಅಂತೇಳಿ ಅಂಡರ್ ಉಜ್ವಲ 2.0 ದಲ್ಲಿ ಬರ್ತಕ್ಕಂಥ ಎಲಿಜಿಬಿಲಿಟಿ ಕ್ರೈಟೇರಿಯಾನು ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಇಲ್ಲಿಂದ ನೀವು ತಿಳಿದುಕೊಳ್ಳಿ. ಆನಂತರ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅನ್ನೋದನ್ನು ಕೂಡ ಕೊಟ್ಟಿರುವಂಥದ್ದು ನೀವು ಓದಿಕೊಂಡು ಸರಿಯಾಗಿ ಒಂದು ಆನ್ಲೈನ್ ಅಪ್ಲೈಯನ್ನು ಮಾಡಬಹುದು. ಇಲ್ಲಿ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಅನ್ನು ಮಾಡ್ತಾ ಇದ್ದೇನೆ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಅನ್ನು ಹಾಕುವಾಗೋಸ್ಕರ ಇಲ್ಲಿ ಗ್ಯಾಸ್ ಎಷ್ಟು ರೀತಿಯ ಒಂದು ಗ್ಯಾಸ್ ಕಂಪನಿಗಳಿವೆಪ್ಪ ಅಂತಂದರೆ 3 ರೀತಿಯ ಗ್ಯಾಸ್ ಕಂಪನಿಗಳು ನಮ್ಮ ಭಾರತ ದೇಶದಲ್ಲಿ ಇರುವಂಥದ್ದು. ಒಂದು ಇಂಡಿಯನ್ ಗ್ಯಾಸ್ ಕಂಪನಿ ಇದೆ, ಆನಂತರ ಭಾರತ್ ಗ್ಯಾಸ್ ಕಂಪನಿ ಇದೆ, ಆನಂತರ HP ಗ್ಯಾಸ್ ಕಂಪನಿ ಇದೆ. ನಿಮಗೆ ನಿಯರೆಸ್ಟ್ ಇರುವಂತಹ ಯಾವುದು ಒಂದು ಕಂಪನಿಯ ಡಿಸ್ಟ್ರಿಬ್ಯೂಟರ್ ಪಾಯಿಂಟನ್ನು ಇದೆ, ಆ ಒಂದು ಕಂಪನಿಯ ನೀವು ಗ್ಯಾಸ್ಗೋಸ್ಕರ ಒಂದು ಅಪ್ಲೈಯನ್ನು ಮಾಡಬಹುದು. ಇಲ್ಲಿಂದ ನೋಡಿ, ಈಗ ನನಗೆ ನಿಯರೆಸ್ಟ್ ಆಗಿರುವಂಥದ್ದು ಇಂಡಿಯನ್ ಗ್ಯಾಸ್ ಇದೆ. ಅದಕ್ಕೋಸ್ಕರ ನಾನು ಇಂಡಿಯನ್ ಗ್ಯಾಸ್ ಮುಂದೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಹೇಳಿದೆ. ಈ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಈ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನನಗೆ ಒಂದು ಪೋರ್ಟಲಿನ ಕಸ್ಟಮರ್ ಒಂದು ಲಾಗಿನ್ ಅನ್ನು ಮಾಡಿಕೊಳ್ಳಲು ಇಲ್ಲಿಂದ ಕೇಳುತ್ತೆ. ನೀವು ಇನ್ನೂ ಅದರ ಲಾಗಿನ್ ಮಾಡಿಕೊಂಡಿಲ್ಲ ಅಂತಂದರೆ ಇಲ್ಲಿ ನೋಡಿ, ರಿಜಿಸ್ಟರ್ ನಾವು ಅಂತೇಳಿ ಇದೆ. ಈ ಒಂದು ರಿಜಿಸ್ಟರ್ ನಾವು ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫಸ್ಟ್ ನೇಮನ್ನು ಹಾಕಿ, ಆನಂತರ ಲಾಸ್ಟ್ ನೇಮ್ ಹಾಕಿ, ಆನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿಕೊಂಡು ಇಮೇಲ್ ID ಇದ್ದರೆ ಇಮೇಲ್ ID ಹಾಕಿ. ಇಲ್ಲತ್ತಂದರೆ ಐ ಆಮ್ ನಾಟ್ ಎ ರೋಬೋಟ್ ಅಂಥೇಳಿ ಇದೆ. ಈ ಕ್ಯಾಪ್ಚಾವನ್ನು ಟಿಕ್ ಮಾರ್ಕ್ ಮಾಡಿ. ಈ ಥರ ಟಿಕ್ ಮಾರ್ಕ್ ಮಾಡಿಕೊಂಡು ಆನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಗೆಳೆಯರೆ, ನಿಮಗೆ ಒಂದು ಪಾಪಪ್ ಅನ್ನು ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಳ್ಳಿಕ್ಕೆ ಆಪ್ಷನ್ ಇರುತ್ತೆ. ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಮತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಹೊಳ್ಳೆ ರೀಲಾಗಿನ್ ಅಂಥೇಳಿ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ಒಂದು ಪೇಜ್ಗೆ ನೀವು ರಿಡೈರೆಕ್ಟ್ ಆಗ್ತೀರಾ. ಈಗ ನಾನು ಲಾಗಿನ್ ಅನ್ನು ಮಾಡ್ಕೊಂಡಿದ್ದೇನೆ, ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಲಾಗಿನ್ ಆಗ್ತಾ ಇದ್ದೇನೆ. ಗೆಳೆಯರೆ, ಇಲ್ಲಿ ಯೂಸರ್ ನೇಮ್ ಆರ್ ಮೊಬೈಲ್ ಯೂಸರ್ ನೇಮ್ದಲ್ಲಿ ಇಮೇಲ್ ಆರ್ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಇಲ್ಲಿ ನೀವು ಮೊಬೈಲ್ ನಂಬರನ್ನು ಹಾಕಿಕೊಳ್ಳಿ. ಈ ರೀತಿಯಾಗಿ ಮೊಬೈಲ್ ನಂಬರ್ ನಿಮ್ಮದೊಂದು ಲಾಗಿನ್ ಆಗಿರುತ್ತೆ. ಆ ಒಂದು ಮೊಬೈಲ್ ನಂಬರನ್ನು ಹಾಕಿಕೊಂಡು ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಎಂಟರ್ ಯುವರ್ ಪಾಸ್ವರ್ಡ್ ಅಂತೇಳಿ ಕೇಳ್ತಾ ಇದೆ. ಇಲ್ಲಿ ನೀವು ಏನು ಕ್ರಿಯೇಟ್ ಮಾಡಿಕೊಂಡಿರ್ತೀರ ಆ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಪಾಸ್ವರ್ಡನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ರೀಕ್ಯಾಪ್ಚಾ ಬರುತ್ತೆ. ರೀಕ್ಯಾಪ್ಚಾ ಬಂದಿಲ್ಲ ಇನ್ನು.
ಪೇಜ್ ಎಸ್ ಗೆಳೆಯರೆ, ಪಾಸ್ವರ್ಡನ್ನು ಎಂಟರ್ ಮಾಡಿಕೊಂಡಾಗ ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ರೈಟ್ ಮಾರ್ಕ್ ಬರುತ್ತೆ. ಆನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನೀವು ಒಂದು ಆನ್ಲೈನ್ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಲಾಗಿನ್ ಆಗ್ತೀರಾ. ಈ ಥರ ಲಾಗಿನ್ ಪೇಜನ್ನು ಓಪನ್ ಆಗುತ್ತೆ ಗೆಳೆಯರೆ. ಈ ಥರ ಲಾಗಿನ್ ಪೇಜನ್ನು ಓಪನ್ ಆದಾಗ ಇಲ್ಲಿ LPG ಅಂತೇಳಿ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. LPG ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಪ್ಲೈ ಫಾರ್ ನ್ಯೂ ಕನೆಕ್ಷನ್ ಅಂಥೇಳಿ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಾವು ನ್ಯೂ ಕನೆಕ್ಷನನ್ನು ತಗೊಳ್ಳೋಗೋಸ್ಕರ ಈ ಒಂದು ಅಪ್ಲಿಕೇಶನನ್ನು ಹಾಕ್ತಾ ಇದ್ದೇವೆ. ಅದಕ್ಕೋಸ್ಕರ ಇಲ್ಲಿ ಸಬ್ಮಿಟ್ KYC ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ KYC ಮೇಲೆ ಕ್ಲಿಕ್ ಮಾಡಿದಾಗ ಫಸ್ಟಿಗೆ ನಿಮಗೆ KYC ಫಾರ್ಮನ್ನು ಓಪನ್ ಆಗುತ್ತೆ ಗೆಳೆಯರೆ. ಈ ರೀತಿಯಾಗಿ KYC ಫಾರ್ಮನ್ನು ಓಪನ್ ಆಗುತ್ತೆ. ನೀವು ಗ್ರಾಮೀಣದವರಾಗಿದ್ದಲ್ಲಿ ಇಲ್ಲಿ ಜನರಲ್ ಸ್ಕೀಮ್ ಅಂತ ಹೇಳಿದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಯಾಕೆ ಮಾಡಬೇಕಪ್ಪ ಅಂತಂದರೆ, ಈ ಒಂದು ಜನರಲ್ ಸ್ಕೀಮ್ದಲ್ಲಿ ನೀವು ತಗೊಂಡ್ರೆ ನಿಮಗೆ ಒಂದು LPG ಸಬ್ಸಿಡಿ ರೂಪದಲ್ಲಿ ಸಿಗತ್ತೆ ಗೆಳೆಯರೆ. ಅದಕ್ಕೋಸ್ಕರ ಇದನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಆಧಾರ್ KYC ಅಂತ ಹೇಳಿದೆ, ಇದರ ಮೇಲೆ ಟಿಕ್ ಮಾರ್ಕ್ ಮಾಡಿಕೊಂಡು ಆನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೀವು ಹಾಕ್ತಾ ಇರುವಂತಹ ಅಪ್ಲಿಕೇಶನ್ದ ಒಂದು ಆಧಾರ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ಈ ಥರ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮದೊಂದು ಆಧಾರ್ಗೆ ರಿಜಿಸ್ಟರ್ ಇರುವಂತಹ ನಂಬರ್ಗೆ ಒಂದು OTP ಯನ್ನು ಹೋಗಿರುತ್ತೆ. ಆ OTP ಯನ್ನು ಇಲ್ಲಿ ನೀವು ಎಂಟರ್ ಮಾಡಿ. ಈ ಥರ OTP ಯನ್ನು ಹಾಕಿಕೊಂಡು ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಎಸ್ ಗೆಳೆಯರೆ, ವೆರಿಫೈ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ಥರ ಒಂದು ಕಸ್ಟಮರ್ KYC ಡೀಟೇಲ್ಸ್ ಅನ್ನು ಓಪನ್ ಆಗುತ್ತೆ. ಈ ರೀತಿಯಾಗಿ ಇರುವಂಥದ್ದು. ಇಲ್ಲಿ ಸಿಲೆಕ್ಟ್ ಸ್ಟೇಟಸ್ ಅಂತ ಹೇಳಿ ಇದೆ. ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅನ್ಮ್ಯಾರಿಡ್ ಇದ್ರೆ ಅನ್ಮ್ಯಾರಿಡ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಡೈರೆಕ್ಟ್ ಆಗಿ ನಿಮ್ದೊಂದು ಅಡ್ರೆಸ್ ಕೂಡ ಇಲ್ಲಿ ತಗೊಂಡಿದ್ದೆ. ಆನಂತರ ಅಡ್ರೆಸ್ ಟೈಪ್ಸ್ ಇಲ್ಲಿಂದ ಸಿಲೆಕ್ಟ್ ಮಾಡಿಕೊಳ್ಳಿ. ರೂರಲ್ ಇದ್ರೆ ರೂರಲ್ ಸಿಲೆಕ್ಟ್ ಮಾಡ್ಕೊಳ್ಳಿ, ಅರ್ಬನ್ ಇದ್ರೆ ಅರ್ಬನ್ ಅನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ಸೆಲೆಕ್ಟ್ ಸಬ್ ಡಿಸ್ಟಿಕ್ ಅಂತ ಹೇಳಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಸಬ್ ಡಿಸ್ಟಿಕ್ ಅನ್ನು ಇಲ್ಲಿಂದ ನೀವು ಸಿಲೆಕ್ಟ್ ಅನ್ನು ಮಾಡಿಕೊಳ್ಳಬೇಕು. ಇಲ್ಲಿ ಬಬಲೇಶ್ವರ್ ಇದೆ, ಬಸವನ ಬಾಗೇವಾಡಿ, ಚಡ್ಚನ್, ದೇವರಿಪ್ಪರಿಗೆ, ಕೋಲಾರ, ಮುದ್ದೇಬಿಹಾಳ್ ಇದೆ. ಸೆಕೆಂಡ್ದಲ್ಲಿ ತಿಕೋಟ ಇದೆ ನೋಡಿ, ಇಲ್ಲಿ ತಿಕೋಟನ್ನು ನಾನು ಸಿಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಸಬ್ ಡಿಸ್ಟಿಕ್ ತಿಕೋಟ ಬರುತ್ತೆ, ಅದಕ್ಕೋಸ್ಕರ ತಿಕೋಟನ್ನು ಸಿಲೆಕ್ಟ್ ಮಾಡಿಕೊಂಡಿದ್ದೇನೆ. ಆನಂತರ ಊರು ಬಂದುಬಿಟ್ಟು ಅರಕೇರಿ ಅಂತ ಹೇಳಿದೆ, ಅರಕೇರಿ ಸಿಲೆಕ್ಟ್ ಮಾಡಿಕೊಂಡಿದ್ದೆ. ಆನಂತರ ಡಿಸ್ಟ್ರಿಬ್ಯೂಟರ್, ಇಲ್ಲಿಂದ ಡಿಸ್ಟ್ರಿಬ್ಯೂಟರನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಅಮೋಘ್ ಸಿದ್ದೇಶ್ವರ ಇಂಡಿಯನ್ ಗ್ರಾಮೀಣ ವಿತರಕ್ ಅಂತೇಳಿ ನಮ್ಮದೊಂದು ಡಿಸ್ಟ್ರಿಬ್ಯೂಷನ್ ಪಾಯಿಂಟನ್ನು ಬರುತ್ತೆ. ಅದಕ್ಕೋಸ್ಕರ ಇದನ್ನೇ ಸಿಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಆನಂತರ ಸಿಲೆಕ್ಟ್ ದ ಪ್ರಾಡಕ್ಟ್ಸ್ ಅಂತೇಳಿ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ಸಿಲೆಕ್ಟ್ ದ ಪ್ರಾಡಕ್ಟ್ ಪ್ರಮೋಷನ್ಸ್ ಅಂತೇಳಿದೆ. ಸ್ಕೀಮ್ ಟೈಪ್ಸ್ ಇಲ್ಲಿಂದ ಎಸ್ ಗೆಳೆಯರೆ, ಇಲ್ಲಿ ಸಿಲೆಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಜನರಲ್ ಸ್ಕೀಮ್, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಂತೇಳಿದೆ. ಇಲ್ಲಿ ಜನರಲ್ ಸ್ಕೀಮನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ಸ್ಕೀಮನ್ನು ಇಲ್ಲಿಂದ ಸಿಲೆಕ್ಟ್ ಮಾಡಿಕೊಳ್ಳಿ. ನಾನು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮನ್ನು ಸಿಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಆನಂತರ ಸಿಲೆಕ್ಟ್ ಉಜ್ವಲ ಎಕ್ಸ್ಟೆಂಡೆಡ್ ಅಂತೇಳಿ ಬರುತ್ತೆ. ಜನರಲ್ ಅನ್ನು ಸಿಲೆಕ್ಟ್ ಮಾಡಿಕೊಂಡಾಗ ಇಲ್ಲಿ CSU VLE ಜನರಲ್ ನಾನ್ ಸಬ್ಸಿಡೈಸ್, PNG ನಾನ್ ಸಬ್ಸಿಡೈಸ್ ಅಂತೇಳಿ ಬರುತ್ತೆ. ಇಲ್ಲಿಂದ ಸೆಂಟ್ರಲ್ ಗೌರ್ಮೆಂಟ್ ಅನ್ನು ಸಿಲೆಕ್ಟ್ ಮಾಡಿಕೊಂಡು ಇಲ್ಲಿ ಉಜ್ವಲ ಎಕ್ಸ್ಟೆಂಡ್ ಅಂತೇಳಿ ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಸ್ಕೀಮ್ ಸಬ್ ಟೈಪ್ ಅಂತೇಳಿ ಬರುತ್ತೆ. ಎಸ್ ಗೆಳೆಯರೆ, ಇಲ್ಲಿ ಉಜ್ವಲ ಯೋಜನೆಯ ಒಂದು 14 kg ಪ್ಯಾಕೇಜ್ದಲ್ಲಿ ಇರ್ತಕ್ಕಂಥ ಒಂದು ಗ್ಯಾಸನ್ನು ಸಿಗುತ್ತೆ. ಆನಂತರ ಇಲ್ಲಿ 5 kg ಇರ್ತಕ್ಕಂಥ ಗ್ಯಾಸ್ ಸಿಗುತ್ತೆ.
ಇಲ್ಲಿಂದ ನೀವು ನಿಮಗೆ ಬೇಕಾಗಿರುವಂತಹ ಗ್ಯಾಸಿನ ವೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು 14 kg ವೇಟ್ ಇರುವಂಥ ಗ್ಯಾಸನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಆನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಫ್ಯಾಮಿಲಿ ಕೌಂಟ್ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಫ್ಯಾಮಿಲಿದಲ್ಲಿ ಇರ್ತಕ್ಕಂತಹ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಇಷ್ಟು ಸೆಲೆಕ್ಟ್ ಆದ ನಂತರ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಬ್ಯಾಂಕ್ ಡೀಟೇಲ್ಸ್ ಇಲ್ಲಿ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ಸ್ ಅನ್ನು ಇಲ್ಲಿಂದ ನೀವು ಎಂಟರ್ ಮಾಡಿ. ಇಲ್ಲಿ IFSC ಕೋಡನ್ನು ಎಂಟರ್ ಮಾಡಿ. ಆನಂತರ ಯುವರ್ ನೇಮ್ ಆ್ಯಸ್ ಫಾರ್ ಯುವರ್ ಬ್ಯಾಂಕ್ ಅಕೌಂಟ್ ಅಂತೇಳಿದೆ. ಬ್ಯಾಂಕ್ ಅಕೌಂಟ್ದಲ್ಲಿ ಇರ್ತಕ್ಕಂಥ ನೇಮನ್ನು ಇಲ್ಲಿ ಕರೆಕ್ಟಾಗಿ ಎಂಟರ್ ಮಾಡಿ. ಆನಂತರ ಬ್ಯಾಂಕ್ ಅಕೌಂಟ್ ನಂಬರ್ ಇಲ್ಲಿಂದ ಎಂಟರ್ ಮಾಡಿ. ಆನಂತರ ಅಕೌಂಟ್ ಟೈಪ್ ಸೇವಿಂಗ್ ಅಕೌಂಟ್ ಇದ್ದರೆ ಸೇವಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕರೆಂಟ್ ಅಕೌಂಟ್ ಇದ್ದರೆ ಕರೆಂಟ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ರೇಷನ್ ಕಾರ್ಡ್ ಕೇಳ್ತಾ ಇದೆ. ಇಲ್ಲಿ ರೇಷನ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ರೇಷನ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಾಕ್ಯುಮೆಂಟ್ ನಂಬರನ್ನು ಇಲ್ಲಿ ಹಾಕಿ ಆನಂತರ ಆ್ಯಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಗೆಳೆಯರಿ, ಈ ಥರ ರೇಷನ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ರೇಷನ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ಆನಂತರ ಡೇಟ್ ಆಫ್ ಇಶ್ಯೂ ಒಂದು ರೇಷನ್ ಕಾರ್ಡನ್ನು ಕೊಟ್ಟಿರುವಂತಹ ಡೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ, ಎಂಟರ್ ಮಾಡಿ. ಆನಂತರ ಇಶ್ಯೂಯಿಂಗ್ ಅಥಾರಿಟಿ ಎಷ್ಟು ಜನರಿಗೆ ಒಂದು ರೇಷನ್ ಕಾರ್ಡನ್ನು ಅಲಾಟ್ಮೆಂಟ್ ಆಗಿದೆ ಅನ್ನೋದನ್ನು ಇಲ್ಲಿ ಎಷ್ಟು ಜನರು ನಿಮ್ಮ ಒಂದು ರೇಷನ್ ಕಾರ್ಡ್ದಲ್ಲಿ ಇದ್ದಾರೆ ಅನ್ನೋದನ್ನು ಇಲ್ಲಿಂದ ಎಂಟರ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಅಟ್ಯಾಚ್ ಡಾಕ್ಯುಮೆಂಟ್ ಅಂತೇಳಿ ಇದೆ. ಇಲ್ಲಿ ನಿಮ್ಮದೊಂದು ಡಾಕ್ಯುಮೆಂಟನ್ನು ಇಲ್ಲಿಂದ ಫೈಲ್ ಚೂಸ್ ಮಾಡಿಕೊಂಡು ಈ ಥರ ಒಂದು ರೇಷನ್ ಕಾರ್ಡನ್ನು ಫೈಲನ್ನು ಇಲ್ಲಿ ಅಪ್ಲೋಡ್ ಮಾಡಿಕೊಳ್ಳಿ. ಎಸ್ ಗೆಳೆಯರೆ, ಈ ಥರ ಫೈಲನ್ನು ಅಪ್ಲೋಡ್ ಮಾಡಿಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಫೈಲನ್ನು ಅಪ್ಲೋಡ್ ಆಗಿದೆ ನೋಡಿ, ಈ ಥರ ಅಪ್ಲೋಡ್ ಆಗುತ್ತೆ. ಆನಂತರ ಆ್ಯಡ್ ಡಾಕ್ಯುಮೆಂಟ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಗೆಳೆಯರೆ, ಆನಂತರ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ.
ಗೆಳೆಯರೆ ಮತ್ತೆ ಹೆಸರು ಹಾಕಿಕೊಂಡು ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆನಂತರ ಅವ್ರದ್ದು ಕೂಡ ಆಧಾರ್ ನಂಬರನ್ನು ಈ ಥರ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಿ ಆನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆನಂತರ ಆ್ಯಡ್ ಮೆಂಬರ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮೆಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಆ್ಯಡ್ ಆಗುತ್ತೆ. ಆನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅದರ್ ಡೀಟೇಲ್ಸ್ ಕೇಳುತ್ತೆ. ಪೈಪ್ಡ್ ಏನೋ ಕೇಳುತ್ತೆ, ಇದು ಗ್ಯಾಸ್ PNG ಕಸ್ಟಮರ್ ಅಂತೇಳಿ ಪ್ರಿಪೇರ್ ನ್ಯೂಟರ್ ಗ್ಯಾಸ್ ಅಂತೇಳಿ ಗ್ಯಾಸ್ ಕಸ್ಟಮರ್ ಅಂತೇಳಿ ಕೇಳ್ತಾ ಇದೆ. ಆನಂತರ ಕ್ಯಾಶ್ ಟ್ರಾನ್ಸ್ಫರ್ ಸೆಕ್ಷನ್ ಅಂತೇಳಿ ಕೇಳ್ತಾ ಇದೆ. ಆನಂತರ ರೇಷನ್ ಕಾರ್ಡ್ ಕೇಳ್ತಾ ಇದೆ. ಅಪ್ಲೋಡ್ ದ ಸ್ಕ್ಯಾನ್ ಕಾಪೀಸ್ ಡಾಕ್ಯುಮೆಂಟ್ ಆನಂತರ ಈ ಥರ ಕೇಳ್ತಾ ಇದೆ. ಆನಂತರ ಇನ್ಕಮ್ ಡಿಕ್ಲರೇಷನ್ ಸೆಕ್ಷನ್ ಅಂತೇಳಿ ಕೇಳ್ತಾ ಇದೆ. ಇಲ್ಲಿ ಪ್ಯಾನ್ ನಂಬರ್ ಕೂಡ ಕೇಳ್ತಾ ಇದೆ. ಆನಂತರ ಇಲ್ಲಿ ಕೂಡ ಪ್ಯಾನ್ ನಂಬರ್ ಕೇಳ್ತಾ ಇದೆ, ಕನ್ಸ್ಯೂಮರ್ ಪ್ಯಾನ್ ನಂಬರ್ ಆನಂತರ ಕಸ್ಟಮರ್ ರೆಸ್ಪಾನ್ಸ್ ಪ್ಯಾನ್ ನಂಬರ್ ಅಂತೇಳಿ ಇಬ್ಬರದು ಕೂಡ ಪ್ಯಾನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಸ್ ಗೆಳೆಯರೆ, ಈ ರೀತಿಯಾಗಿ ಫಾರ್ಮನ್ನು ಫಿಲ್ ಮಾಡಿಕೊಂಡು ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಆನಂತರ ನೋಡಿ ಇಲ್ಲಿ ಪ್ಯಾನ್ ನಂಬರ್ ಕೇಳ್ತಾ ಇದೆ. ಪ್ಯಾನ್ ನಂಬರ್ ಹಾಕಿಕೊಂಡು ಇಲ್ಲಿ ಐ ಅಕ್ಸೆಪ್ಟ್ ಇಲ್ಲಿ ಟರ್ಮ್ಸ್ ಕಂಡೀಷನ್ಸ್ ಅನ್ನು ಇರುವಂಥದ್ದು ಇಲ್ಲಿ ಚೆಕ್ ಬಾಕ್ಸ್ದಲ್ಲಿ ಚೆಕ್ ಮಾಡಿ ಆನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಡಿಕ್ಲರೇಷನ್ ಸಮ್ಮರಿಯನ್ನು ಓಪನ್ ಆಗುತ್ತೆ ಗೆಳೆಯರೆ. ಇಲ್ಲಿ ಕೂಡ ಐ ಅಕ್ಸೆಪ್ಟ್ ಅಬೌಟ್ ಡಿಕ್ಲರೇಷನ್ ಅಂತ ಹೇಳಿದೆ, ಇದು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಕನ್ಫರ್ಮೇಷನ್ ಥ್ಯಾಂಕ್ ಯು ಫಾರ್ ಕಂಪ್ಲೀಟ್ ದ KYC ಪೇಜ್ ಅಂತೇಳಿ ಬಂದಿದೆ ನೋಡಿ. ಈ ಥರ ನಿಮ್ಮದೊಂದು ಗ್ಯಾಸ್ ಕನೆಕ್ಷನನ್ನು ಪಡೆದುಕೊಳ್ಳಲು ಈ ಒಂದು ಫಾರ್ಮನ್ನು ಈ ರೀತಿಯಾಗಿ ಫಿಲ್ ಮಾಡಬೇಕು. ಎಸ್ ಗೆಳೆಯರೆ, ಈ ಒಂದು ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್.